ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೊಂದು ದೊಡ್ಡ ಕತೆ ಅದಕ್ಕೆ. ಅಯ್ಯೋ ಪಾಪ, ಅಲ್ಲ ಹೇಗ್ ಬಿದ್ದು ಏಟ್ ಮಾಡ್ಕೊಂಡ್ಲು? ಅದೇ ನನಗೂ ಗೊತ್ತಿಲ್ಲ ಅಜ್ಜಿ. ಅದನ್ನ ಮಗು ತಾಯಿನೇ ಹೇಳ್ಬೇಕು. ಅದನ್ನ ಹೇಳ್ಬೇಕು ಅಂದ್ರೆ ಅವ್ರಿಗೆ ಪ್ರಜ್ಞೆ ಬರ್ಬೇಕು. ಪಾಪ ಭಾವ, ಈ ತರ ಆಗ್ಬಾರ್ದಾಗಿತ್ತು. ಅಲ್ಲ, ಈಗ ಮಗು ತಾಯಿ ಹುಷಾರಾಗೋವರೆಗೂ ಮಗು ಗತಿ ಏನು? ಯಾರು ನೋಡ್ಕೋತಾರೆ? ಅದೇ ನನಗೂ ಯೋಚನೆ ಆಗಿರೋದು ಅದಕ್ಕೆ. ಈ ಮಗುನ ಅವ್ರ ಕಡೆಯವ್ರಿಗೆ ಯಾರಿಗಾದ್ರೂ ಒಪ್ಸಿ ನೋಡ್ಕೊಳ್ರಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನನ್ಗೆ ಯಾರೂ ಗೊತ್ತಿಲ್ಲ. ನಾನೇ ನೋಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಇಷ್ಟು ಚಿಕ್ಕ ಮಗುನ ನಾನ್ ನೋಡ್ಕೊಳ್ಳೋದಕ್ಕೂ ಒಂದು ತಾಯಿ ನೋಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಮಣಿಗ್ ನೋಡ್ಕೊ ಅಂತ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಸದ್ಯದ ಪರಿಸ್ಥಿತಿಲಿ ಅವಳು ನೋಡ್ಕೊಂಡೆ ನನಗೆ ಸಾಕಾಗಿದೆ. ಅದಕ್ಕೆ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಮಗುನ ನೀವೇ ನೋಡ್ಕೋಬೋದಾ? ಪ್ಲೀಸ್ ಅದಕ್ಕೆ. ಮಗು ತಾಯಿ ಹುಷಾರಾಗೋ ತನಕ ಮಗುನ ನಾನೇ ನೋಡ್ಕೋಬೇಕಾ? ಇಟ್ಸ್ ಓಕೆ ಅದಕ್ಕೆ. ನಿಮ್ಗೇನಾದ್ರು ಪ್ರಾಬ್ಲಮ್ ಆಗೋದಾದ್ರೆ ಪರವಾಗಿಲ್ಲ. ಯಾರಾದ್ರೂ ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ತೀನಿ. ಇಲ್ಲ ಇಲ್ಲ ಭಾವ, ಈ ಮಗುನ ನಾನೇ ನೋಡ್ಕೋತೀನಿ. ಇಂಥ ಮುದ್ದಾದ ಮಗುನ ನೋಡ್ಕೊಳ್ಳೋದಕ್ಕೂ ಆ ದೇವ್ರು ನನ್ ಕೊಟ್ಟ ಭಾಗ್ಯ ಅಂತ ಅನ್ಕೋತೀನಿ. ಇಂಥ ಬಂಗಾರದಂತ ಮಗುನ ಯಾರಾದ್ರೂ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರ? ನೋಡಿ, ನಾನೀ ಮಗುನ ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ. ಏನು ಅದ್ಗೆ ನೀವ್ ಈ ಮಗುನ್ ನೋಡ್ಕೊಳ್ತೀರಾ ಅಂದ್ರೆ ಈ ಮಗು ತಾಯಿನೇ ಮಗುನ್ ನೋಡ್ಕೊಂಡ್ ಹಾಗಿರುತ್ತೆ. ಇನ್ ನಾನೇನು ಚಿಂತೆ ಮಾಡೋ ಅಗತ್ಯನೇ ಇರಲ್ಲ. ಭಾವ, ಈ ಮಗುನ ನನ್ ಮಗು ಅಂತಾನೆ ನೋಡ್ಕೋತೀನಿ. ಧಾರಾಳವಾಗತ್ಗೆ ಆ ಮಗು ತಾಯಿ ಹುಷಾರಾಗೋವರೆಗೂ ಆ ಮಗು ನಿಮ್ದೇ ಅನ್ಕೊಳ್ಳಿ. ಸರಿ, ಹಾಗಾದ್ರೆ ಈ ಮಗುನ ನಾನು ಒಳಗಡೆ ಕರ್ಕೊಂಡು ಹೋಗ್ಲಾ? ತುಂಬಾನೇ ಅಳ್ತಿದೆ. ಸಮಾಧಾನ ಮಾಡಿಸಿ ಮಲಗಿಸ್ತೀನಿ. ಸರಿ ಅದಕ್ಕೆ. ಬಾ ಪುಟ್ಟ, ಬಾ 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 ಬಾ, ನಾವು ರೂಮ್ಗೆ ಹೋಗೋಣ. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಜಾಣ ಬಂಗಾರಿ ಅಲ್ವಾ? ಏನೋ ಕಾರಣ, ನೀನು ಎಲ್ಲ ಗೊತ್ತಿದ್ದು ನೀನು ಈ ರೀತಿ ಮಾಡಬಾರ್ದಾಗಿತ್ತು. ನೋಡು, ಆ ಮಗುನ ಮನೆ ಕರ್ಕೊಂಡು ಬಂದು ನೀನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಯಾಕಜ್ಜಿ ಹೀಗೆ ಹೇಳ್ತಿದ್ದೀರಾ? ಸೇವಂತಿ ಮಗುನ್ ಕಳ್ಕೊಂಡು ಎಷ್ಟೇ ವರ್ಷ ಆದ್ರೂ ಇನ್ನು ಅವಳು ಆ ಚಿಂತೆಯಿಂದ ಹೊರಗಡೆನೆ ಬಂದಿಲ್ಲ. ಮಗುನ ಕಳ್ಕೊಂಡಿರೋ ತಾಯಿಗೆ ಆ ದುಃಖ ಜೀವನ ಪರ್ಯಂತ ಹೋಗಲ್ಲ ಕೊಡು. ಅಜ್ಜಿ, ಈಗ ಅದಕ್ಕೆ ಆ ಮಗು ಜೊತೆ ಆಟ ಆಡ್ತಾ ಆಡ್ತಾ ಅವ್ರ ನೋವನ್ನೆಲ್ಲ ಮರಿಬೋದಲ್ವಾ? ಈಗೇನೋ ಈ ಮಗು ಜೊತೆ ಆಟಾಡಿ ತನ್ನ ಮಗು ಚಿಂತೆನ ಅವಳು ಮರಿಬಹುದು. ಆದ್ರೆ ಆ ಮಗು ಮೇಲೆ ನಿಧಾನಕ್ಕೆ ಅವಳಿಗೆ ಆಸೆ ಬೆಳೆಯುತ್ತೆ. ತಾಯಿಗೆ ಮಗು ಅಂದ್ರೆ ಕರಳು ಬಳ್ಳಿ. ನಿನಗೆ ಗೊತ್ತಲ್ಲ, ಸೇವಂತಿ ತುಂಬಾ ಸೂಕ್ಷ್ಮ ಸ್ವಭಾವದವಳು. ಆ ಮಗು ಯಾರ್ದು ತನ್ನ ಮಗು ತರ ನೋಡ್ಕೋತಾಳೆ. ನಾಳೆ ವಾರನೋ ತಿಂಗಳು ಆದ್ಮೇಲೆ ಆ ಮಗು ತಾಯಿ ಹುಷಾರಾಗಿ ಬಂದು ಮಗು ಕೊಡಿ ಅಂತ ಕೇಳಿದ್ರೆ ಸೇವಂತಿ ಈ ಮಗುನ್ ಕೊಡಕ್ಕೆ ಒಪ್ಕೊಂತಾಳೇನೋ? ಇಲ್ಲ ಕಣೋ, ಆಗ ಸೇವಂತಿಗೆ ಮಗುನ ಬಿಟ್ಕೊಡಕ್ಕೆ ತುಂಬಾ ಹಿಂಸೆ ಆಗುತ್ತೆ ಕಣೋ. ಮತ್ತೆ ಇವಳು ಅವಳ ಮಗುನ ಕಳ್ಕೊಂಡ್ಲಲ್ಲ, ಆ ಕೈ ಅನುಭವ ಮತ್ತೆ ಇವಳಿಗೆ ಬರುತ್ತೆ ಕಣೋ. ಮತ್ತೆ ಅದೇ ಅವಳು, ಅದೇ ಹಿಂಸೆ, ಆಮೇಲೆ ಒತ್ತಾಟ. ಇಲ್ಲ ಕಣೋ, ಇದೆಲ್ಲ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಮತ್ತೆ ನಮ್ ಸೇವಂತಿ ಈ ನೋವಿಂದ ಹೊರಗಡೆ ಬರಕ್ಕೆ ಇನ್ನೂ ಅದೆಷ್ಟು ದಿನ ಬೇಕಾಗುತ್ತೋ ಏನೋ. ಅದಕ್ಕೆ ಕಣೋ, ಅದಕ್ಕೆ ನಾನು ಹೇಳಿದ್ದು
ಆ ಮಗುನ ಸೇವಂತಿ ಕೊಡಬೇಡ ಅಂತ. ಇಲ್ಲ ಅಜ್ಜಿ, ಆ ನರ್ಸ್ ಹುಷಾರಾದ್ರೆ ತಾನು ಹುಷಾರಾಗೋವರೆಗೂ ತನ್ನ ಮಗುನ ನೋಡ್ಕೊಂಡು ದೇವತೆ ಅಂತ ಅದಕ್ಕೆ ಮೇಲೆ ಆ ನರ್ಸ್ಗೆ ಗೌರವ ಬೆಳೆಯುತ್ತೆ. ಅದರಿಂದಾದ್ರೂ ಸರಿ ಅದಕ್ಕೆ ಮಗು ಎಲ್ಲಿದೆ ಅನ್ನೋ ಸತ್ಯನ ಬಾಯಿ ಬಿಡ್ತಾಳೆ. ಆಗ ಅದಕ್ಕೆ ಕಳ್ಕೊಂಡ ಅವ್ರ ಮಗು ಅವ್ರಿಗೆ ಮತ್ತೆ ವಾಪಸ್ ಸಿಗುತ್ತೆ. ಅದಕ್ಕೆ ಖುಷಿ ಡಬಲ್ ಆಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಏ ಕರ್ಣ, ಯಾಕೋ ನಗ್ತಾ ಇದೆಯಾ ಅಂತ ನಾನೇನು ಹೇಳ್ದೆ? ಅಯ್ಯೋ ಹಾಗಲ್ಲ ಅಜ್ಜಿ, ನೀವು ಅನ್ಕೊಳ್ಳೋ ಥರ ಏನೂ ಆಗಲ್ಲ. ಆ ಮಗು ತಾಯಿ ಬಂದು ಮಗುನ ಕರ್ಕೊಂಡು ಹೋದ್ಮೇಲೂ ಅದಕ್ಕೆ ಖುಷಿಯಾಗೇ ಇರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಏ, ನಾನು ಇಷ್ಟೆಲ್ಲ ಹೇಳ್ತಿದ್ರು ನಿನ್ ತಲೆಗೆ ಹೋಗ್ಲಿಲ್ವಾ? ಅಲ್ಲ ಕಣು, ಮಗು ತಾಯಿ ಬಂದು ಮಗುನ್ ಕರ್ಕೊಂಡು ಹೋದ್ರೆ ಸೇವಂತಿ ಹೇಗೋ ಖುಷಿಯಾಗಿರ್ತಾಳೆ. ನಾನು ಹೇಳ್ತಿರೋದು ನಿಂಗೆ ಅರ್ಥನೇ ಆಗ್ತಿಲ್ವಾ? ಅಜ್ಜಿ, ನನ್ಗೆ ಯಾಕೋ ಈ ಮಗು ಬಂದ್ಮೇಲೆ ಅದಕ್ಕೆಲ್ಲ ಒಳ್ಳೇದೇ ಆಗತ್ತೆ ಅಂತ ನನಗನ್ನಿಸ್ತಿದೆ. ದೇವ್ರಿದಾನೆ, ನಾವ್ ಯಾಕೆ ಏನೇನೋ ಕೆಟ್ಟದಾಗತ್ತೆ ಅಂತ ಯೋಚನೆ ಮಾಡ್ಕೊಂಡು ಟೆನ್ಷನ್ ತಗೋಬೇಕು? ನೀವು ಆರಾಮಾಗಿರಿ, ರಿಲ್ಯಾಕ್ಸ್ ಮಾಡಿ. ಬನ್ನಿ, ಮೊದಲು ನನಗೆ ಶಿವನ್ ಪೂಜೆ ಪ್ರಸಾದ ಕೊಡು. ಬನ್ನಿ ಬನ್ನಿ, ಎದ್ದೇಳಿ. ಓನಿದು ಈ ಬಂಗಾರಿ ಯಾರು? ಈ ಮುದ್ದು ಪುಟ್ಟ ಯಾರು? ಫಾಸ್ಟ್ ಆಗಿ ಹೋಗೋಣ. ಹಾ, ಹಾರ್ಸ್ ಮೇಲೆ. ನನಗೂ ಒಂದ್ ಮಗು ಆಗಿತ್ತು, ಆದ್ರೆ ಅದು ಬದುಕಿದ್ರೆ ಇಷ್ಟೊತ್ತಿಗೆ ಇಷ್ಟೇ ದೊಡ್ಡದಾಗಿರ್ತಿತ್ತು. ಏನ್ ಮಾಡ್ಲಿ, ನನ್ನ ಭಾಗ್ಯದಲ್ಲಿ ಆ ಮಗುನ ಎತ್ತಾಡ್ಸೋದು ಬರ್ದೇ ಇರ್ಲಿಲ್ಲ ಅನ್ಸತ್ತೆ. ಅದು ಬಹಳ ಬೇಗ ನನ್ನನ್ನು ಬಿಟ್ಟು ಹೊರಟೋಯ್ತು. ಅದೀಗ ಇದ್ದಿದ್ರೆ ಇದೇ ಥರ ಅದನ್ನು ತೂಗಿ ಆಟ ಆಡಿಸ್ತಾ ಇದ್ದೆ. ಮುದ್ದಾದ ಮಗು ಕಣ್ಣೆದುರುಗಡೆ ಇಟ್ಕೊಂಡು ನಾನು ಅಳ್ತಾ ಕೂತಿದ್ದೀನಿ. ನಾನು ಅಳದು ನೋಡಿ ಮಗುನು ಅಳ್ತಾ ಇದೆ. ಪುಟ, ಅಳ್ಬಾರ್ದು, ಓಕೆನಾ? ಅಳ್ಬಾರ್ದು ಕಂದ, ಓಕೆನಾ? ಅಲ್ಲೋಡು, ಬಂತು 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 ಬಂತು. ವೆರಿ ಗುಡ್. ಮತ್ತೆ ಮಾಡೋಣ. ಬಂತು 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 ಬಂತು. ಜೋರಾಗಿ ಹೊಡ್ಬೇಕು. ಹೇ, ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಮುದ್ದು, ಎಷ್ಟು ಮುದ್ದಾಗಿದೆ ನನ್ ಬಂಗಾರ. ಏನ್ ನಿನ್ ಹೆಸರು? ನನ್ ಬಂಗಾರಿ ಕೂಸು ಯಾರು? ನನ್ ಮುದ್ದು ಯಾರು? ಪುಟ, ಏನ್ ನಿನ್ ಹೆಸರು? ಅಯ್ಯಯ್ಯೋ, ಭಾವನ ಹತ್ರ ಪಾಪು ಹೆಸರು ಕೇಳದೆ ಮರ್ತ್ಬಿಟ್ನಲ್ಲ. ಏನಿರ್ಬಹುದು? ಹಾಯ್ ಮ್ಯಾಮ್. ಹಾಯ್ ಮೀರಾ. ಮ್ಯಾಮ್, ಯಾರ್ದಿದು ಮಗು? ಸದ್ಯಕ್ ನಂದೆ. ಹಾ, ನಿಮ್ ಮಗುನಾ? ಸದ್ಯಕ್ ನಂದೆ ಅಂತ ಹೇಳ್ದೆ. ಯಾರೋ ಒಬ್ರು ನರ್ಸ್ ಮಗು ಇದು. ಈ ಮಗು ತಾಯಿಗೆ ಏಟ್ ಬಿದ್ದು ಹಾಸ್ಪಿಟಲೈಸ್ ಆಗಿದ್ದಾರೆ. ಕರ್ಣಭಾವ ಕರ್ಕೊಂಡ್ ಬಂದ್ರು ಈ ಮಗುನ. ಈ ಮಗು ನನ್ನ ಹತ್ರ ಇರೋ ತನಕ ನಂದೇ ಮಗು ಅನ್ನೋ ತರ ನೋಡ್ಕೋತೀನಿ. ಅದಕ್ಕೆ ಹಾಗಂದೆ. ನಿಮ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತಲ್ವಾ ಮೇಡಮ್? ಮೀರಾ, ಯಾವ ಹೆಣ್ಣಿಗೆ ತಾನೇ ಮಗು ಅಂದ್ರೆ ಇಷ್ಟ ಇರೋದಿಲ್ಲ ಹೇಳು? ಅದ್ರಲ್ಲೂ ಈ ಮಗುನ ನೋಡ್ದಾಗಿಂದ ನಂಗೆ ಗೊತ್ತಿಲ್ದೆ ಏನೋ ಒಂಥರ ಖುಷಿ ಆವರ್ಸ್ಕೋತಾ ಇದೆ. ಹೇಳ್ಕೊಳಕ್ ಆಗ್ತಿರೋಷ್ಟು ಒಂದು ಸಿಹಿಯಾದ ಫೀಲಿಂಗು. ಆ ಫೀಲಿಂಗ್ ನ ಬರೀ ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ. ಈ ಮಗುನ ಎತ್ಕೊಂಡು ಆಟ ಆಡ್ಸುವಾಗ ಒಂಥರ ಸ್ವರ್ಗದಲ್ಲೇ ಇದ್ದಾಗ ಅನಿಸ್ತಾ ಇದೆ ಗೊತ್ತಾ? ಈ ಸಮಯ ಇಲ್ಲೇ ನಿಂತು ಹೋಗ್ಬಾರ್ದಾ ಅನಿಸ್ತಾ ಇದೆ. ನೀವ್ ಹೇಳ್ತಿರೋ ಅಷ್ಟು ಫೀಲಿಂಗ್ಸು ನಿಮ್ ಕಣ್ಣಲ್ಲಿ ಕಾಣ್ತಿದೆ ಮೇಡಮ್.